ನಮಸ್ಕಾರ ಸ್ನೇಹಿತರೆ, ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಒಂದು ಹೊಸ ರೂಲ್ಸ್ ಆದ್ರೆ ಬಂದಿದೆ ಸರ್ಕಾರದ ಕಡೆಯಿಂದ. ನೀವು ಈ ರೂಲ್ಸ್ ಅನ್ನ ಪಾಲಿಸಲೇಬೇಕಾಗುತ್ತೆ. ಬಂದಿರುವಂತಹ ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲಾ ಮಹಿಳೆಯರು ವಿಡಿಯೋ ಕೊನೆವರೆಗೂ ನೋಡಿ. ನೀವು ಈ ರೂಲ್ಸ್ ಅನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಏನಂದ್ರೆ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಆದ್ರೆ ಬಂದಿದೆ. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಫ್ರೀ ಬಸ್ ನಲ್ಲಿ ದಿನನಿತ್ಯ ಎಲ್ಲರೂ ಹೋಗ್ತಿರ್ತೀರಾ, ದಿನನಿತ್ಯ ಬೇರೆ ಕಡೆ ಟ್ರಿಪ್ ಹೋಗ್ತಿರ್ತೀರಾ, ಮತ್ತೆ ಆಫೀಸ್ಗೆ ಹೋಗ್ತಿರ್ತಾರೆ ಮಹಿಳೆಯರು. ಫ್ರೀ ಬಸ್ ಇಂದ ತುಂಬಾನೇ ಉಪಯೋಗ ಆಗ್ತಿದೆ ಅಂತ ಕೆಲವರು ಮಹಿಳೆಯರು ಹೇಳ್ತಿರ್ತಾರೆ. ಇನ್ನು ಕೆಲವರು ಬಂದ್ಬಿಟ್ಟು ನಮಗೆ ಫ್ರೀ ಬಸ್ ನಿಂದ ತೊಂದರೆ ಆಗ್ತಿದೆ ಅಂತಿರ್ತಾರೆ. ಯಾಕಂದ್ರೆ ಗಂಡಸರಿಗೆ ಸೀಟ್ ಸಿಗಲ್ಲ, ಸ್ಕೂಲ್ ಮಕ್ಕಳಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಬಸ್ ರಶ್ ಆಗಿರುತ್ತೆ, ವೃದ್ಧರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಈಗ ಸರ್ಕಾರದ ಕಡೆಯಿಂದ ಎಲ್ಲಾ ಮಹಿಳೆಯರಿಗೆ ಬಂದಿರುವಂತಹ ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ, ಕೆಎಸ್ಆರ್ಟಿಸಿ ಬಸ್ ನಲ್ಲಾಗಿರ್ಬೋದು, ಬಿಎಂಟಿಸಿ ಬಸ್ ನಲ್ಲಾಗಿರ್ಬೋದು, ನೀವು ಈ ರೂಲ್ಸ್ ಅನ್ನ ಪಾಲಿಸಲೇಬೇಕಾಗುತ್ತೆ. ಈ ಒಂದು ರೂಲ್ಸ್ ಅನ್ನ ನೀವೇನಾದ್ರೂ ಪಾಲಿಸಲಿಲ್ಲ ಅಂದ್ರೆ ನಿಮ್ಗೆ ದಂಡ ವಿಧಿಸಲಾಗುತ್ತದೆ. ಏನಪ್ಪಾ ಈ ರೂಲ್ಸ್ ಅಂದ್ರೆ, ನೋಡಿ, ಈಗ ನೀವು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಅಲ್ಲಿ ಪ್ರಯಾಣ ಆದ್ರೆ ಮಾಡ್ತಿರ್ತೀರಾ, ನಿಮ್ಗೆ ಬಸ್ ನಲ್ಲಿ ಫುಲ್ ರಶ್ ಇರುತ್ತೆ. ಓಕೆನಾ? ನಿಮ್ಗೆ ಇಲ್ಲಿ ಏನಾಗಿದೆ, ಉಚಿತ ಟಿಕೆಟ್. ನಿಮ್ಗೆ ಇಲ್ಲಿ ಟಿಕೆಟ್ ಆದ್ರೆ ಉಚಿತ, ನೀವು ₹1 ಕೊಡಂಗಿಲ್ಲ. ನಿಮ್ಗೆ ಟಿಕೆಟ್ ಆದ್ರೆ ಫ್ರೀ ಇರುತ್ತೆ. ನೀವು ಮಹಿಳೆಯರು ಏನ್ ಮಾಡ್ತೀರಾ, ಬಸ್ ರಶ್ ಇದೆ, ಟಿಕೆಟ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ದೇನಿದೆ ಫ್ರೀ ಟಿಕೆಟೇ, ನಮ್ಗೆ ಹೆಂಗು ನಾವು ದುಡ್ಡು ಕೊಡಂಗಿಲ್ಲ, ನಾವು ಟಿಕೆಟ್ ತಗೊಳ್ದೇ ಇದ್ರು ಏನಾಗುತ್ತೆ ಅಂತ ಸಾಕಷ್ಟು ಜನ ತಗೊಳ್ಳಲ್ಲ. ಕೆಲವೊಂದು ರಶ್ ಇರುತ್ತೆ, ಬಸ್ಸಲ್ಲಂತೂ ತುಂಬಾನೇ ರಶ್ ಇರುತ್ತೆ. ಅದರಿಂದ ನೀವು ಕಂಡಕ್ಟರ್ ಅನ್ನ ಕೇಳಿ ಟಿಕೆಟ್ ಆದ್ರೆ ತಗೊಳ್ಳಲ್ಲ. ಕೆಲವೊಮ್ಮೆ ಕಂಡಕ್ಟರ್ ಅವರು ಮರ್ತು ಬಿಡ್ತಾರೆ ನಿಮ್ಮ ಹತ್ರ ಟಿಕೆಟ್ ತಗೊಳ್ಳೋದು, ನಿಮ್ಗೆ ಟಿಕೆಟ್ ಕೊಡೋದು. ಯಾಕಂದ್ರೆ ಬಸ್ ಫುಲ್ ರಶ್ ಇರುತ್ತೆ. ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ, ನೀವು ಕೇಳಿ ಟಿಕೆಟ್ ಪಡ್ಕೋಬೇಕಾಗುತ್ತೆ. ಕಂಡಕ್ಟರ್ ಅನ್ನ ನೀವು ಕೇಳಿ ಟಿಕೆಟ್ ಪಡ್ಕೋಬೇಕು. ನಿಮ್ಗೆ ಫ್ರೀ ಬಸ್ ಆದ್ರೂ ಕೂಡ ನೀವು ಝೀರೋ ಟಿಕೆಟ್ ಅನ್ನೇ ನೀವು ತಗೋಬೇಕಾಗುತ್ತೆ. ನೀವೇನಾದ್ರೂ ಝೀರೋ ಟಿಕೆಟ್ ಅನ್ನ ತಗೊಳ್ದೆ ಪ್ರಯಾಣ ಮಾಡ್ತಿದ್ರೆ ಹೆಂಗೂ ಫ್ರೀನೇ ಇದೆ ಬಿಡು, ಏನಕ್ಕೆ ಟಿಕೆಟ್ ತಗೋಬೇಕು, ಯೂಸ್ ಏನು ಅಂತ ಮಹಿಳೆಯರು ತಗೊಳ್ಳಲ್ಲ. ಈಗ ಚೆಕಿಂಗ್ ಬಂದ್ರು ಆಧಾರ್ ಕಾರ್ಡ್ ತೋರಿಸ್ಬಿಡೋಣ ಬಿಡು, ನಮ್ಗೆ ಹೆಂಗೂ ಫ್ರೀ ಇದೆ ಅಂತ ನೀವು ಅನ್ಕೊಂಡಿರ್ತೀರ. ಆ ರೀತಿ ಮಾಡಿದ್ರೆ ನಿಮ್ಗೆ ದಂಡ ಆದ್ರೆ ವಿಧಿಸಲಾಗುತ್ತದೆ. ನಿಮ್ಗೆ ಎಷ್ಟು ದಂಡ ವಿಧಿಸ್ತಾರೆ ಅನ್ನುವಂಥದ್ದು ಕೂಡ ಹೇಳಿದರೆ. ನೀವೇನ್ ಮಾಡ್ಬೇಕಂದ್ರೆ, ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಎಷ್ಟೇ ರಶ್ ಇರ್ಲಿ ನೀವು ಟಿಕೆಟ್ ತಗೋಬೇಕು. ಮತ್ತೆ ಟಿಕೆಟ್ ತಗೊಂಡ್ಮೇಲೆನು ಆ ಒಂದು ಫ್ರೀ ಟಿಕೆಟ್ ಝೀರೋ ಟಿಕೆಟ್ ಅನ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಾರ್ದು. ನೀವು ನಿಮ್ಮ ಹತ್ರ ಸೇಫ್ ಆಗಿ ಇಟ್ಕೊಂಡಿರ್ಬೇಕು. ಬಸ್ ನಲ್ಲಿ ಏನಾದ್ರೂ ಒಂದು ವೇಳೆ ಚೆಕಿಂಗ್ ಬಂದಿದ್ದಾರೆ ಅಂದ್ರೆ ನೀವು ಆ ಟಿಕೆಟ್ ಅನ್ನ ತೋರಿಸಲೇಬೇಕು. ಝೀರೋ ಟಿಕೆಟ್ ಅನ್ನು ನೀವೇನಾದ್ರೂ ತೋರಿಸಲಿಲ್ಲ ಅಂದ್ರೆ ನಿಮ್ಗೆ ದಂಡ ವಿಧಿಸಲಾಗುತ್ತದೆ. ಎಷ್ಟು ದಂಡ ವಿಧಿಸ್ತಾರೆ ಅಂದ್ರೆ ₹10 ದಂಡ ಆದ್ರೆ ವಿಧಿಸಲಾಗುತ್ತದೆ. ನೀವು ಅನ್ಕೋಬಹುದು ಏನ್ ಕೇವಲ ₹10 ಎಲ್ಲ ಕೊಡ್ಬೇಡ ಅಂತ. ಹೋಗ್ತಾ ಹೋಗ್ತಾ ಸರ್ಕಾರದ ಕಡೆಯಿಂದ ಆ ಹಣ ಕೂಡ ಹೆಚ್ಚಿಗೆ ಮಾಡ್ತಾರೆ. ಈಗ ₹10 ದಂಡ ವಿಧಿಸ್ತಾರೆ, ಮುಂದೆ ಹೋಗ್ತಾ ಹೋಗ್ತಾ ₹100 ಆಗ್ಬೋದು, 150 ಆಗ್ಬೋದು, ಎಷ್ಟಾದ್ರೂ ಆಗ್ಬೋದು. ಅದರಿಂದ ನೀವು ಟಿಕೆಟ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳಿ. ನಿಮ್ಗೇನಾದ್ರೂ ಕಂಡಕ್ಟರ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಕೇಳಿ ಪಡ್ಕೊಳ್ಳಿ. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಝೀರೋ ಟಿಕೆಟ್ ಅನ್ನ ತಗೊಳ್ಳಿ. ಯಾಕಂದ್ರೆ ಚೆಕಿಂಗ್ ಬಂದಾಗ ನಿಮ್ಗೆ ಸಮಸ್ಯೆ ಆಗುತ್ತೆ. ಈಗ ಇರುವಂತಹ ಅಪ್ಡೇಟ್ ಪ್ರಕಾರ ನಿಮ್ಮ ಹತ್ರ ₹10 ಆದ್ರೆ ಫೈನ್ ತಗೊಳ್ತಾರೆ. ₹10 ನಿಮ್ಗೆ ದಂಡ ವಿಧಿಸಲಾಗುತ್ತದೆ. ಅದರಿಂದ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಎಲ್ಲರೂ ಕೇಳಿ ಟಿಕೆಟ್ ಅನ್ನ ಪಡ್ಕೊಳ್ಳಿ. ಓಕೆನಾ? ನಿಮ್ಗೆ ಫ್ರೀ ಬಸ್ ಯೂಸ್ ಆಗ್ತಿದ್ಯಾ, ಯೂಸ್ ಆಗ್ತಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ